ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ಮುದುಕೆ 75-80 ವರ್ಷ. ನನ್ನ ಗುಡಿಸಲದ ಕಿಮ್ಮತ್ತೆಷ್ಟು, ನನ್ನ ಸುಂದರ ತೋಟದ ಕಿಮ್ಮತ್ತೆಷ್ಟು ನಿನಗೆ ಗೊತ್ತಿಲ್ಲ. ನಿನ್ನ ಇಡೀ ಆಸ್ತಿ ಕೊಟ್ಟರೂ ಸಹಿತ ಆಗೋದಿಲ್ಲ, ನನ್ನ ಗುಡಿಸಲ ಕಿಮ್ಮತ್ತಾಗೋದಿಲ್ಲ. ಹೆಂಗದೆ? ಆತ ಹೇಳ್ದ 1,00,000 ಕೊಡ್ತೀನಿ, 10 ಲಕ್ಷ ಕೊಡ್ತೀನಿ ಅಂದ. ಅಲ್ಲೋ, ನೀ ಏನು ಕೊಟ್ಟರೂ ಆಗೋದಿಲ್ಲ, ನಂದು ಗುಡಿಸಲದ ಒಂದು ಕಟ್ಟಿಗೆ ಆಗಕ್ಕಿಲ್ಲ. ಅವನಿಗೆ ಆಶ್ಚರ್ಯ ಆಯಿತು, ಇದೇನು ಅಂತ. ಅದು ಹೇಗೆ ಅಂದ. ನೋಡಿ, ನನ್ನ ಗುಡಿಸಲ ಸಂತೋಷದಿಂದ ತುಂಬ್ಯದ, ಸಂತೋಷಕ್ಕೇನು ಬೆಲೆ ಕಟ್ಟಕ್ಕಾಗ್ತದೆ? ನಾನಿಲ್ಲಿ ನನ್ನ ಪತಿಯೊಂದಿಗೆ 30-40 ವರ್ಷಗಳ ಕಾಲ ಬದುಕೇನು. ಆ ಬಳಿಕ 30 ವರ್ಷಗಳ ಕಾಲ ಬದುಕೇನು. ಏನು ಮಸ್ತ್ ಆನಂದವಾಗಿದ್ದೇವ ನಾವು. ಆಗಲೂ ನಕ್ಕೋತ ಬದುಕದೇವಿ, ಈಗಲೂ ನಕ್ಕೋತ ಬದುಕಿದ್ದೇನೆ. ನಗು ಅನ್ನೋದು ಈ ಗುಡಿಸಲಲ್ಲಿ ತುಂಬಿ ಹೋಗ್ಯದ. ನಿನ್ನ ಮನೆಯೊಳಗೆ ಸೆರೆ ತುಂಬ್ಯದ, ಸಂತೋಷ ಇಲ್ಲಲ್ಲೇ. ನಿನ್ನ ಮನೆಯೊಳಗೆ ಆಶಾ ತುಂಬ್ಯದ. ದೆರ್ ಈಸ್ ಅ ನೋ ಬ್ಲಿಸ್, ನೋ ಹ್ಯಾಪಿನೆಸ್, ನೋ ಪೀಸ್. ಎಂಥ ಮುದುಕಿ ನೋಡು. ವಸ್ತುವಿಗೆ ಬೆಲೆ ಅಲ್ಲ, ಭಾವಕ್ಕೆ ಬೆಲೆ ಅದ. ನನ್ನ ಗುಡಿಸಲ ಬೆಲೆ 100 ರೂಪಾಯಿ ಇರಬಹುದು. ನನ್ನ ಭಾವದ ಬೆಲೆ ಒಂದು ಕಡೆ ನಿನ್ನ ಸಂಪೂರ್ಣ ಆಸ್ತಿ, ಇನ್ನೊಂದು ಕಡೆ ನನ್ನ ಒಂದು ಕ್ಷಣದ ಭಾವ ಸಮ ಅಲ್ಲ. ಎಂಥ ಭಾವ! ಇಲ್ಲೇ ವಿಚಾರ ಮಾಡು. ನಾನಿಲ್ಲಿದ್ದರೂ ಸಹಿತ ನಿನ್ನ ಬಿಲ್ಡಿಂಗ್ ಏರ್ತು, ನಿಂದ ಬಿಲ್ಡಿಂಗದ ಉದ್ಘಾಟನೆ ಆಯಿತು. ಪ್ರತಿ ಕ್ಷಣ ನೋಡಿ ಸಂತೋಷ ಪಟ್ಟಿದ್ದೇನೆ. ಆದರೆ ನಿಂತ ಬಿಲ್ಡಿಂಗದೊಳಗೆ ಇದ್ದ ನಿನಗೆ ನನ್ನ ಗುಡಿಸಲ ಕಂಡು ಅಸಂತೋಷ ಆಯ್ತಲ್ಲ. ಇದೇ ತೋರಿಸ್ತದ ನಿನ್ನ ಬಿಲ್ಡಿಂಗ್ದಾಗ ಏನಿಲ್ಲ ಬೆಲೆ. ಮಜಾ ಇಲ್ಲ ಇದು ಜೀವನ. ವಿಚಾರ ಮಾಡಂಗದ. ಅಂದರೆ ಭಾವಕ್ಕೆ ಎಷ್ಟು ಬೆಲೆ ಅದ. ಒಂದು ಗುಡಿಸಲದೊಳಗೆ ಸ್ವರ್ಗ ನಿರ್ಮಾಣ ಮಾಡಿಕೊಂಡಳು. ಆಕೆಯ ಪತಿ ದೇಹ ಬಿಡುವಾಗ ಹೇಳ್ದ, ನಾವಿಬ್ಬರೂ ಕೂಡಿ ಇದೊಂದು ಸುಂದರ ತೋಟ ಮಾಡೇವಿ, ನಮ್ಮ ಗುಡಿಸಲಾದ ಇದೊಂದು ಸಣ್ಣ ಮನೆಯದ, ನಾನು ಹೋಗ್ತೇನೆ. ನಿನ್ನ ಕೆಲಸ ಏನು ಅಂದರೆ ನಕ್ಕೋತಿರೋದು. ನಾನು ಹೋದೆ ಅಂತಲ್ಲ, ಗುಡಿಸಲದಾಗ ನನ್ನ ನೆನಹಾದ. ತೋಟದಲ್ಲಿ ಪ್ರತಿ ಗಿಡಕ್ಕೆ ನಾವು ನೀರು ಹಾಕೇವಿ, ಗಿಡವನ್ನು ರಕ್ಷಣೆ ಮಾಡೇವಿ. ಅಲ್ಲಿ ನನ್ನ ನೆನಹಾದ. ನಾನು ಹೋಗೇನಿ ಅಂತ ಭಾವಿಸಬೇಡ, ಸಂತೋಷದ ರೂಪದಲ್ಲಿ ಅದೇನಿ ಅಂತ ಭಾವಿಸುವಂತ ಪ್ರಾಣ ಬಿಟ್ಟ. ಎಂಥೆಂಥ ಜನ ಬದುಕ್ಯಾರ ನಮ್ಮ ದೇಶದಾಗ. ಸಂತೋಷ ರೂಪದಲ್ಲಿ ನಾ ಅದೀನಿ ಅಂತ ಪ್ರಾಣ ಬಿಟ್ಟು ತಿಳ್ಕೋ ಅಂದ. ಆಕೆ ಸಂತೋಷವನ್ನು ಕಳ್ಕೊಳ್ಳಿಲ್ಲ. ದೇಹ ಹೋಯಿತು, ಸಂತೋಷ ಉಳಿತು. ಆ ಸಂತೋಷವೇ ಸಂಪತ್ತ. ಅದು ಆ ಮನೆಯೊಳಗೆ ಅದು ಬರೋದು ಭಾವದಿಂದ ಬರ್ತದೆ, ತಲೆಯಿಂದ ಬರೋದಲ್ಲ, ಹಣದಿಂದ ಬರೋದಲ್ಲ, ಮನೆಮಾರುಗಳಿಂದ ಬರೋದಲ್ಲ. ಇಟ್ ಕಮ್ಸ್ ಫ್ರಮ್ ದಿ ಹಾರ್ಟ್. ಎಲ್ಲಿಂದ ಬರೋದದು? ಇಂಥ ಹೃದಯವನ್ನು ನಾವು ಬಳಸಿಕೊಂಡು ಬದುಕನ್ನು ಶೃಂಗರಿಸೋದದ. ಎಲ್ಲದಕ್ಕೆ ಮೂಲವಾದದ್ದು ನಮ್ಮ
ಭಾವ. ಅದನ್ನು ಪವಿತ್ರಗೊಳಿಸಿದರೆ ಅದೇ ಭಕ್ತಿ ಆಗ್ತದೆ. ಅದನ್ನು ಹೊಲಸು ಮಾಡಿದರೆ ಅದೇ ಮೋಹವಾಗ್ತದೆ. ಒಂದು ಕೆಡಿಸ್ತದೆ, ಇನ್ನೊಂದು ಮಧುರಗೊಳಿಸ್ತದೆ. ಇಂಥ ಭಾವ. ದೇವರು ತಲೆಗೆ ನಿಲುಕೋದಲ್ಲ, ದೇವರು ಕೈಗೆ ನಿಲುಕೋವನಲ್ಲ. ದೇವರು ನಿಲುಕಬೇಕಾದರೆ ಸದ್ಭಾವ ಬೇಕಾಗ್ತದೆ. ಭಾವ ಬೇಕು. ಅದನ್ನು ಎಲ್ಲಿಂದರೆ ತರಲಿಕ್ಕಾಗೋದಿಲ್ಲ, ಕಲೀಲಿಕ್ಕಾಗೋದಿಲ್ಲ. ಇರೋ ಭಾವ ಅದನ್ನು ಅರ್ಥ ಮಾಡಿಕೊಂಡ್ರೆ ಅಲ್ಲೇ ಅರಳುತ್ತದೆ. ಅಂಥ ಭಾವ ಅದು ಭಾವ. ಎಷ್ಟು ಚಲೋ ಅದ ಜೀವನ ಹೇಳಿ, ಎಷ್ಟು ಚೆನ್ನಾಗಿದೆ. ಭಾವ ಒಂದು ಇತ್ತು ಅಂದರೆ ಎಲ್ಲವೂ ರುಚಿಯಾಗ್ತದೆ. ಈ ಜಗತ್ತಿನಾಗ ಎಲ್ಲವೂ ಅಮೂಲ್ಯವಾಗ್ತದೆ. ಯಾಕೆ? ಬೆಲೆ ಕಟ್ಟೋದೇ ಎದೆ, ತಲೆ ಅಲ್ಲ. ತಲೆ ಅಲ್ಲ. ಒಂದು ಹೂವಿಗೆ ತಲೆ ಬೆಲೆ ಎಷ್ಟು ಕಟ್ಟುತ್ತದೆ? ತಲೆ ಹೇಳ್ತದೆ ಈ ಹೂವಿನ ಬೆಲೆ ಎಷ್ಟು, ಈ ಹೂವಿನ ಬೆಲೆ ಎಷ್ಟು. ಅದು ತೂಗ್ತದೆ. ಇದು 5 ಗ್ರಾಮ್ ಅದ, ಇದರ ಬೆಲೆ ಎಷ್ಟು, ಮಾರುಕಟ್ಟೆಯಲ್ಲಿ ಎಷ್ಟದೆ ಅಷ್ಟು. ಇದು ತಲೆ ಹೇಳ್ತದೆ. ಅದಕ್ಕೆ ಬೆಲೆ ಕಟ್ಟುತ್ತದೆ. ಇದರ ಬೆಲೆ 1 ರೂಪಾಯಿ. ಹೃದಯ ಹೇಳ್ತದೆ 1 ರೂಪಾಯಿ ಅಲ್ಲ, ಇದರ ಬೆಲೆ ಅಮೂಲ್ಯ. ಇದರ ಬೆಲೆ ಅಮೂಲ್ಯ. ಇದನ್ನು ಹೀಗೆ ತಗೊಂಡು ನೀನು ಪ್ರೇಮದಿಂದ ಹೀಗೆ ಇಡು. ದೇವನನ್ನು ಅದು ಗೆಲ್ಲಿಸಿಕೊಡ್ತದ. ದೇವನನ್ನು ತೋರಿಸ್ತದೆ. ಅಷ್ಟು ಬೆಲೆ ಹೂವಿಗೆ. ಅದರ ಬೆಲೆ ನಿನಗೆ ಕಟ್ಟಲಿಕ್ಕಾಗೋದಿಲ್ಲ. ಇದು ಎದಿ ಹೇಳ್ತದೆ. ತಲೆ ಬೆಲೆ ಕಟ್ಕೋತ ಅದು ಅಳತಿ ಮಾಡ್ತಿರ್ತದೆ. ತಲೆ ಯಾವಾಗಲೂ ಇಲ್ಲವೇನು? 1 ಎಕರೆ 1 ಫೂಟಿಗೆ ಇಷ್ಟು, 1 ಎಕರೆಗೆ ಇಷ್ಟು. ಇದು ತಲೆ ಕೆಲಸ. ಹೃದಯ ಹೇಳ್ತದೆ ಮಣ್ಣಿನ ಬೆಲೆ ಕಟ್ಟಕ್ಕಾಗ್ತದೇನು? ಮಣ್ಣಿನ ಬೆಲೆ ಕಟ್ಟಕ್ಕಾಗ್ತದೇನು? ಮಣ್ಣಿಗೆ ಕಿಮ್ಮತ್ತಲ್ಲ ಮನುಷ್ಯನೇ. ನಿನ್ನ ಪಾಕೆಟ್ಟದ ಕಿಮ್ಮತ್ತದು. ಅದು ವಸ್ತುವಿನ ಕಿಮ್ಮತ್ತಲ್ಲ. ಎಂಥ ಭೂಮಿ, ಎಂಥ ಮಣ್ಣ, ಇದಕ್ಕೇನ್ರೆ ಬೆಲೆ ಕಟ್ಟೋದು ಸಾಧ್ಯವೇ? ಮಣ್ಣಿಲ್ಲದೆ ಏನಾದರೂ ಆಗಬಹುದೇ? ಎಲ್ಲ ಬರೋದು ಮಣ್ಣಿನಿಂದ. ಆದ್ದರಿಂದ ಬೆಲೆ ಕಟ್ಟಕ್ಕೆ ಬರೋದಿಲ್ಲ. ಜಸ್ಟ್ ಲವ್ ದ ಅರ್ತ್ and live on the earth. If you want to make your life a beautiful experience, a blissful experience, ಬದುಕನ್ನು ಮಧುರಗೊಳಿಸಬೇಕು ಅಂತ ನಿನಗೆ ಇಚ್ಛೆ ಇದ್ದರೆ ನೀನು ಹೃದಯ ಬೆಳೆಸಿಕೋಬೇಕು, ಭಾವವನ್ನು ಬೆಳೆಸಿಕೋಬೇಕು. ಭಾವ ಜಗತ್ತಿನ ಮಧ್ಯದಲ್ಲಿ ಸೌಂದರ್ಯವನ್ನು ತರ್ತದೆ, ತುಂಬುತ್ತದೆ. ಭಾವ ವಸ್ತುಗಳ ಮಧ್ಯದಲ್ಲಿ ಅದರ ಮೌಲ್ಯ ಅಮೂಲ್ಯಗೊಳಿಸ್ತದೆ. ಭಾವ ಜಗತ್ತಿನಲ್ಲಿ ದೇವನನ್ನು ಇಳಿಸ್ತದೆ. ಅಷ್ಟದ್ಭುತ ಭಾವ. ಇಂಥ ಭಾವ ಮನುಷ್ಯನೇ ನಿನ್ನ ಹೃದಯದೊಳಗದೆ. ಅದನ್ನು ಕಾಪಾಡು. ಅದನ್ನು ಹೊಲಸಾಗದಂತೆ ನೋಡಿಕೋ. ಆ ಭಾವವನ್ನು ಬಳಸೋ. ಅದೇ ದೇವಪಥ, ಮಧುರವಾದ ದೇವಪಥ. ಭಾವ ದೇವಪಥ, ದೇವ ಭಾವಪಥ. ದೇವನತ್ತ ಕರೆದೊಯ್ಯುವ ಪಥ ಅಲ್ಲ, ದೇವನನ್ನೇ ಇಳಿಸುವ ಪಥ. ಅಷ್ಟು ಸಾಮರ್ಥ್ಯ ಅದ.
ಇಂಥ ಭಾವ ಬಳಸಿಕೊಳ್ಳೋದದ, ನಾವು ಬದುಕನ್ನು ಕಟ್ಟಿಕೊಳ್ಳೋದದ, ಆವಾಗ ಬದುಕಿಗೆ ಬೆಲೆ ಬರ್ತದೆ. ಆವಾಗ ಬದುಕು. ಭಾವದಲ್ಲಿ ಭೇದಗಳಿರೋದಿಲ್ಲ, ತಲೆಯಲ್ಲಿ ಭೇದ ಇರ್ತಾವ. ತಲೆಯಲ್ಲಿ ಭೇದ, ಜಾತಿ, ಮತ, ಪಂಥ, ಧರ್ಮ, ಪರ್ಮ ಇವೆಲ್ಲ ತಲೆಯ ಕೆಲಸ. ಜಗತ್ತನ್ನು ದೇವಮಯ ಮಾಡೋದು ಎದೆಯ ಕೆಲಸ. ಭೇದವನ್ನು ಅಡಗಿಸಿ ಬಿಡೋದೇ ಎದೆ, ಭೇದವನ್ನು ಮಾಡ್ಕೋತ ಹೋಗೋದೇ ತಲೆ. ತಲೆ ತೂಗುತ್ತದೆ, ಹೃದಯ ತೂಗೋದಿಲ್ಲ. ಅದು ತೂಗುತ್ತದೆ. ಇವ್ರ ಕಿಮ್ಮತ್ತೆಷ್ಟು, ಇವ್ರ ಕಿಮ್ಮತ್ತೆಷ್ಟು. ಈಗ ನಾ ಕೂತೀನಲ್ಲ, ಇದೊಂದು ಕುರ್ಚಿ, ಪ್ಲಾಸ್ಟಿಕ್ದ ಕುರ್ಚಿ ಇದು. ಆದ್ದರಿಂದ ನನ್ನ ಕಿಮ್ಮತ್ತು ಕಡಿಮೆ. ಅಕಸ್ಮಾತ್ ಇದು ಬಂಗಾರದ್ದಿತ್ತು ಅಂದ್ರೆ ನನ್ನ ಕಿಮ್ಮತ್ತ ಹೆಚ್ಚು. ನಂದಲ್ಲ ಕುರ್ಚಿ. ಆದರೆ ಅದೇ ನನಗೆ ಕಿಮ್ಮತ್ತ ಕೊಡಕ್ಕೆ ಶುರು ಮಾಡ್ತದೆ. ಹಂಗೆ ತಲೆ ಕೆಲಸ ಮಾಡ್ತದೆ. ಮನುಷ್ಯನೇ, ನೀನು ದೊಡ್ಡವನಾಗಬೇಕಾದ್ರೆ ಇದನ್ನು ಬದಲು ಮಾಡು, ಇದನ್ನು ಬಂಗಾರದ್ದು ಮಾಡು. ನೋಡರೆ ನೋಡು, ನಿನ್ನ ಕಿಮ್ಮತ್ತು ಹೆಚ್ಚಾಗ್ತದೆ. ನನ್ನ ಕಿಮ್ಮತ್ತು ಹೆಚ್ಚಾಗಬೇಕಾದ್ರೆ ಇದು ಬಂಗಾರದ್ದಾಗಬೇಕು. ಸುಮ್ಮನೆ ವಿಚಾರ, ಸುಮ್ಮನೆ ವಿಚಾರ. ಒಬ್ಬ ಮನುಷ್ಯ ನಡೀತಾ ಹೋದ ಅಂದರೆ ಕಿಮ್ಮತ್ತು ಕಡಿಮೆ. ಭಾರೀ ವಾಹನದಲ್ಲಿ ಹೋದ ಅಂದರೆ ಭಾರೀ ಕಿಮ್ಮತ್ತು. ಏನು ಅವರು ಭಾಳ ದೊಡ್ಡವರು, ಯಾಕೆ ದೊಡ್ಡ ಗಾಡಿ ಆಗದಾರ. ಇವರು ಭಾಳ ಸಣ್ಣವರು, ಯಾಕೆ ನಡೆದಾಡುತ್ತಾರೆ. ಇದ್ಯಾವ ಇದು ತಲೆ ಕೆಲಸ. ಹೃದಯ ಹೇಳ್ತದೆ, ನಡೆದರೆ ನಡಿ, ಗಾಡ್ಯಾಗರೇ ಕೂಡು, ಆರಾಮಾಗಿರು, ಮಜಾದಾಗಿರು. ಇದು ಜೀವನ. ಇದು ಎದೆ ಹೇಳ್ತದೆ. ಎದೆ ಎಲ್ಲವನ್ನ ಸರಿಗೊಳಿಸ್ತದೆ. ತಲೆ ವಿಭಾಗ ಮಾಡ್ಕೋತ 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 ಇಟ್ ಡಿವೈಡ್ಸ್ ದ ವರ್ಲ್ಡ್. ಈಗದಲ್ಲ, ಭಾರತ ದೇಶದಾಗ ಎಷ್ಟು ಒಡೆದೇವಿ, ಎಷ್ಟು ಒಡೆದೇವಿ. ಅವ್ರ ಭಾಷೆ ಬೇರೆ, ಮರಾಠಿ ಬೇರೆ, ಕನ್ನಡ ಬೇರೆ. ಮರಾಠಿ ಏನು, ಕನ್ನಡ ಏನು ಹೇಳಿ. ಹಿಂದಿ ಬೇರೆ, ಮತ್ತಾವುದರೆ ಭಾಷಾ ಬೇರೆ. ಎಲ್ಲ ಒಡೆದು 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 ಒಡೆದು. ಅವೆಲ್ಲ ಏನು, ಸುಮ್ಮನೆ ಮಾತು. ಮಾತು ಧ್ವನಿ ಒಂದೊಂದು ರೂಪ ತಾಳುತ್ತದೆ, ಅದೇ ಮಾತು. ಹೇಳಿ. ಧ್ವನಿಯಲ್ಲಿ ಭೇದ ಇಲ್ಲ, ಧ್ವನಿಯ ಆಕಾರದಲ್ಲಿ ಭೇದ ಶುರುವಾಯಿತು, ಮಾತುಗಳು ಭಿನ್ನ ಆದವು. ಆ ಬಳಿಕ ನಾವು ಬೇರೆ, ಅವರು ಬೇರೆ, ನಾವು ಬೇರೆ, ಅವರು ಬೇರೆ. ಹಿಂಗೆ ಶುರುವಾಯಿತು. ಮಾತಷ್ಟು ಮರೆತು ಬಿಟ್ರೆ ಎದೆ ಬಂತು ಅಂದ್ರೆ ಎಲ್ಲಿ ಮರಾಠಿ, ಎಲ್ಲಿ ಕನ್ನಡ, ಎಲ್ಲಿ ಹಿಂದಿ, ಎಲ್ಲಿ ಗುಜರಾತಿ. ಆವಾಗ ಭಾಷೆ ಎಲ್ಲ ಅದ್ಭುತ. ಇದೆಲ್ಲ ಭೇದ 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 ಎಷ್ಟು ಎಷ್ಟು ಒಡೆದು ಬಿಟ್ಟು ಇಡೀ ಜಗತ್ತನ್ನು ಚೂರು ಚೂರು ಮಾಡಿದ್ದೇ ತಲೆ. ಅದನ್ನು ಮಧುರ ಮಧುರ ಮಾಡಬೇಕಾಗಿತ್ತು ಅಂದರೆ ಎದೆ. ಇದು ಒಂದು ಇತ್ತು ಅಂದರೆ ಎಲ್ಲವನ್ನ ಕೂಡಿಸಿ ಬಿಡ್ತದೆ, ಎಲ್ಲರ ಮನಸ್ಸನ್ನೂ ಆಕರ್ಷಿಸ್ತದೆ. ಆತ್ಮೀಯತೆಯನ್ನು ಜಗತ್ತಿನಲ್ಲಿ ಹರುವ ಒಂದು ಏನಾದರೂ ಸಂಗತಿ ಇದ್ದರೆ ಅದು ನಮ್ಮ ಎದೆಯೊಳಗೆ. ಎಂಥ ಒಂದು ಅದ್ಭುತವಾದಂಥ ಭಾವ ಅನ್ನುವ ಸಂಪತ್ತದ ಅಲ್ಲ. ಈ ಸಂಪತ್ತನ್ನು ಬಳಸಿಕೊಂಡು ನಾವು ಬದುಕನ್ನು ಶೃಂಗರಿಸಬೇಕು, ಬದುಕನ್ನು ಶೃಂಗರಿಸಬೇಕು. ಇದು ಎಂಥ ಭಾವ. ಇದು ದೇವಪಥ, ಇದು ದೇವಪಥ.
ದೇವನನ್ನ ಪ್ರತಿ ವಸ್ತುವಿನೊಳಗೆ ತೋರಿಸಿಕೊಡುವ ಭಾವ ಇದು. ಏನು ಕಾಣಿಸ್ತದ ಸುತ್ತಮುತ್ತ ಇರುವಂಥ ನಿಸರ್ಗದ ಮಧ್ಯ ದೇವನನ್ನು ಅಭಿವ್ಯಕ್ತಗೊಳಿಸುವಂಥ ಭಾವ ಇದು. ಭಾವ ಇದು. ಅದಕ್ಕೆ ಬಸವಣ್ಣ ಹೇಳಿದರು, ದೇವರಿಗೆ ಅತ್ಯಂತ ಪ್ರಿಯವಾದದ್ದು ಈ ಜಗತ್ತಿನಲ್ಲಿ ಏನಾದರೂ ಇದ್ದರೆ ಅದು ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಭಕ್ತಿ ಅಂದರೆ ಸುಂದರವಾದ, ಪವಿತ್ರವಾದ, ದಿವ್ಯವಾದ ಭಾವ, ಪ್ರೇಮ. ಆದ್ದರಿಂದ ಅವರು ಹೇಳಿದ್ರು, ದೇವರು ಅವನಿಗೆ ಅತ್ಯಂತ ಪ್ರಿಯವಾದದ್ದು. ಹೇಳಿ, ದೇವರಿಗೆ ಏನು ಕೊಟ್ಟು ಏನು ಮಾಡಲಿಕ್ಕಾಗ್ತದೆ? ನಾವು ಈಗ ದೇವನನ್ನು ಆರಾಧಿಸುವ ವಿಧಾನಗಳು ಬೇರೆ, ಬಹಳ ವಿಧಾನ. 10 ರೂಪಾಯಿ ಪೂಜಾ ಅಂತಿರ್ತದೆ, 20 ರೂಪಾಯಿ ಪೂಜಾ ಇರ್ತದೆ. ದೊಡ್ಡವರು ಬಂದಾಗ 1000 ರೂಪಾಯಿ ಪೂಜಾ ಇರ್ತದೆ, 1,00,000 ರೂಪಾಯಿ ಪೂಜಾ ಇರ್ತದೆ. ಆ ಮನುಷ್ಯನ ಲಕ್ಷಣೆ ಬೇರೆ ಕಡೆ ಇರ್ತದೆ, ಇಲ್ಲಿ ಪೂಜಾ ನಡೆದಿರ್ತದೆ. ಅವ ಹೇಳ್ತಿರ್ತಾನೆ, 1,00,000 ಕೊಟ್ಟೀನಿ ಅಂತ ಹೇಳಿ. ಅವನ 1,00,000 ದೇವರ ಕಡೆ ಇಲ್ಲ. He is thinking about the money he has spent on the worship. ಅಲ್ಲೇ ಅವ ಹೇಳ್ಕೊಳ್ಳೋದು ಹಂಗೆ. ಮನೆಗೆ ಹೋದ ಅಂದ್ರೆ ಗೆಳೆಯರಿಗೆ ಕರೆದೆಲ್ಲ ಹೇಳ್ತಾನೆ, ನಾನು 1,00,000 ಪೂಜಾ ಮಾಡಿಸಿ ಬಂದೆ ಅಂತ ಹೇಳ್ತಾನೆ. ಅಲ್ಲಿಗೆ ಒಬ್ಬ ಹುಡುಗ ಬಂದ. ಒಂದು ಸುಂದರ ಅವನ ತೋಟದಾಗ ತಾನೇ ಬೆಳೆದ ಹೂವಾಯಿತು. ತಂದು ಹಿಂಗೆ ದೇವರ ಎದುರಿಗೆ ಇಟ್ಟ. ಅದ್ಭುತ ಪೂಜಾ, ಅದ್ಭುತ ಪೂಜೆ. ಆ ಹೂವಿನೊಳಗೆ ಏನದ? ಬರೇ ಹೂವಿಲ್ಲ, ಆ ಹುಡುಗನ ಹೃದಯದ ಆ ಹೂವಿನೊಳಗೆ, ಅವನ ಭಾವದ ಹೂವಿನೊಳಗೆ. ಅದನ್ನವ ತಲೆಗೆ ಹಾಕಿದ, ದೇವನ ತಲೆಗೆ ಏರಿಸಿದ. ಅವಾಗ ದೇವ ಅಂದ, ಐ ಆಮ್ ವಿತ್ ಯು ಆಲ್ವೇಸ್. ನಾನೇನು ಕೂಡ ಸದಾ ಇರ್ತೇನೆ. ಯಾಕೆ? ನಿನ್ನ ಎದೆ ಅಷ್ಟು ಚಲೋ ಅದ. ಲೆಟ್ ಮಿ ಎಂಟರ್ ಇನ್ ಟು ಯುವರ್ ಹಾರ್ಟ್. ನಿನ್ನ ಹೃದಯದಲ್ಲಿ ನಾನು ವಾಸ ಮಾಡ್ತೇನೆ ಅಂದ. ಏನು ಮಾಡಿದ್ದ ಹುಡುಗ? ಒಂದು ಹೂವ ಕೊಟ್ಟಿದ್ದ. ಆ ಹೂವಿನೊಳಗೆ ಹೃದಯ ಇಟ್ಟಿದ್ದ. ಈತ 1,00,000 ಕೊಟ್ಟಿದ್ದ. ಅದು ಅಲ್ಲೇ ಹೊರಗೆ ಇತ್ತು ವಸ್ತು, ಇವನ ತಲೆಯೊಳಗೆ 1,00,000 ಉಳಿದಿತ್ತು. ಎಷ್ಟು ವ್ಯತ್ಯಾಸದ, ಎಷ್ಟು ವ್ಯತ್ಯಾಸದ. ನಮ್ಮ ಬದುಕು ಬಂಗಾರ ಆಗಬೇಕಾಗಿದ್ರೆ ನಮ್ಮ ಎದೆ ಬಂಗಾರ ಆಗಬೇಕು. ಇಲ್ಲವೇ? ತಲೆ ಎಣಿಸ್ತದ, ನೆನಪುಳಿತದಲ್ಲ, ಇದು ಎಣಿಸ್ತದೆ ಯಾವಾಗಲೂ. ಏನರೇ ಮನೆಗೆ ಕರೆದು ಏನರೇ ಒಂದು ಚಲೋ ಸಾಮಾನ ತೋರಿಸಿದ್ರೆ ಎಷ್ಟಕ್ಕೆ ತಂದ್ರಿ ಅಂತ ಎಣಸಕ್ಕೆ ಶುರು, ಬೆಲೆ ಕಟ್ಟಕ್ಕೆ ಶುರು. ಇದನ್ನು 50,000ಕ್ಕೆ ತಂದೇವಿ. ಇದೇನು ಬಿಡಿ, ಆಚೆ ಕಡೆ ಮನೆಯವರು 1,00,000ಕ್ಕೆ ತಂದಾರ, ಮುಗಿಸೇಬಿಟ್ರು. ಬೈಯೋದಕ್ಕಿಂತ ಇನ್ನು ಬೈದ್ರೆ ಚಲೋ. ಹಿಂಗಂದ್ರೆ ಏನು ಮಾಡೋದು? ಕಿಮ್ಮತ್ತನೇ ಕಡಿಮೆ ಮಾಡಿದರು. ಇದು ತಲೆ ಕೆಲಸ, ತಲೆ ಕೆಲಸ. ಹೆಂಗ ಮಜಾ! ಹಿಂಗೆ ಮಾಡಿ ನಮ್ಮ ಸಂತೋಷವನ್ನು ನಾವೇ ಕಳ್ಕೊಂಡೇವಿ. ಮನ್ಯಾಗ ಹೋಗಿ ಜಗಳ ಶುರುವಾಯ್ತು. ಅವರು 50,000 ತಂದಾರ, ನಮ್ಮ ಮನ್ಯಾಗ ಇಲ್ಲಲ್ಲ ಅದು.
ಅವ ಪತಿ ಹೇಳ್ದ, ಎಲ್ಲಿ ತರಲಿ ರೊಕ್ಕ ಅಂದ. ಎಲ್ಲಿದರೆ ತಗೊಂಬ, 60,000 ತಗೊಂಬ. ಹೆಂಗದ ಸಂತೋಷ ಈ ರೀತಿ ಬೆಳೆಸ್ತಾರೆ ಏನು? ನೀವು ಬೇಕಾದ್ದು ತಗೊಂಬರ್ರಿ, ಮತ್ತು ತಲೆ ಹೋಲಿಸೋದೇ ಹೆಚ್ಚು ಕಡಿಮೆ ಮಾಡೋದೆ. ನೀವು ಬೇಕಾದ ತಗೊಂಬರ್ರಿ. ನೀವು ₹1,00,000 ಕೊಟ್ಟು ತಗೊಂಬರ್ರಿ, ಅದು ಹೇಳ್ತದೆ ಈಗ ಅಲ್ಲಿ ಮಾರುಕಟ್ಟೆಗೆ ಬಂದದ, ವಾಷಿಂಗ್ಟನ್ದಾಗ ಬಂದದ, ಏನು 10 ಲಕ್ಷದ ಬಂದದ. ಇದು ಕಡಿಮೆ ಆತಲ್ಲ. ಎಲ್ಲಾದರೂ ಹಿಂಗೆ ಎಣಿಸಿ ಗುಣಿಸಿ ಭಾಗಿಸಿ ಕೂಡಿಸಿ ಕಳೆದು ಎಲ್ಲರ ಜೀವನವನ್ನು ಕಟ್ಟಿಕೊಳ್ಳಲಿಕ್ಕಾಗ್ತದೇನು? ಸಂತೋಷದ ಸೌಧ ಕಟ್ಟಲಿಕ್ಕಾಗ್ತದೇನು? ನಾವು ಕಟ್ಟಬೇಕಾದದ್ದು ಸಂತೋಷದ ಮನೆ, ಬಾಳಬೇಕಾದದ್ದು ಸಂತೋಷದ ಬದುಕ. ಆ ಸಂತೋಷ ಪವಿತ್ರವಾದ ಹೃದಯದಿಂದ ಬರೋದದ. ಆದ್ದರಿಂದ ದೇವಪಥ ಇದು ಬಹಳ ಮಹತ್ವದ್ದು. ಭಾವ ದೇವಪಥ ಇದು ಬಹಳ ಮಹತ್ವದ್ದು. ಇಂಥ ಪಥದಲ್ಲಿ ನಾವು ಯಾವಾಗ ಪ್ರವೇಶ ಮಾಡ್ತೇವೆ, ಬದುಕು ಅರಳಕ್ಕೆ ಶುರುವಾಗ್ತದೆ, ಬದುಕು ಭವ್ಯವಾಗ್ತದೆ. ಆವಾಗ ನಮ್ಮ ಮನೆ ಕಡೆ ನಮಗೆ ಲಕ್ಷ್ಯ ಅಲ್ಲ. ಮನೆ ದೊಡ್ಡದರೆ ಇರಲಿ, ಮನೆ ಸಣ್ಣದರೆ ಇರಲಿ, ಪಾಕೆಟ್ಗಳೆಲ್ಲ ಕಿಸೆಗಳೆಲ್ಲ ತುಂಬಿರಲಿ ಅಥವಾ ಖಾಲಿ ಇರಲಿ, ಅದು ಮಹತ್ವದ್ದಲ್ಲ. ಎದೆ ತುಂಬಿರಬೇಕಷ್ಟೆ. ನೋಡುವ ದೃಷ್ಟಿಯಲ್ಲಿ ಭಾವ ತುಂಬಿರಬೇಕು, ಆಡುವ ಮಾತಿನಲ್ಲಿ ಭಾವ ತುಂಬಿರಬೇಕು, ಮಾಡುವ ಕಾರ್ಯಗಳಲ್ಲಿ ಭಾವ ತುಂಬಿರಬೇಕು. ಆವಾಗ ಜೀವನ ಭವ್ಯ ದಿವ್ಯ, ಅದು ಲೈಫ್ ಡಿವೈನ್. ಆವಾಗ ಅಂಥದ್ದು ದೇವ ಜೀವನ, ದಿವ್ಯ ಜೀವನ. ಇಂಥ ಜೀವನಕ್ಕಾಗಿ ನಾವು ಏನು ಮಾಡೋದದ? ಹೃದಯವನ್ನು ಪರಿಶುದ್ಧ ಮಾಡೋದದ, ಪರಿಶುದ್ಧ ಮಾಡೋದದ. ಯಾಕೆ? ಹೃದಯ ಸ್ವಲ್ಪ ಆಗ ಈಗ ಹೊಲಸಾಗ್ತದೆ, ಹೊಲಸಾಗ್ತದೆ. ಅದನ್ನು ಸ್ವಚ್ಛ ಸ್ವಚ್ಛ ಸ್ವಚ್ಛಾಗಿಡೋದದ. ಅದು ಹೇಗೆ ಏನು ನಿಧಾನವಾಗಿ ನೋಡ್ತೇವೆ. ನಾಳೆ ಬನ್ನಿ. ನಮಸ್ಕಾರ.